ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಆಟ ಟೋಪ ಮಿತಿ ಮೀರಿ ಹೋಗಿದೆ. ರಾಜ್ಯದಲ್ಲಿ 13 ಬಲಿಯಾದ ಬಳಿಕ ರಿಪಬ್ಲಿಕ್ ಅತಿದೊಡ್ಡ ಅಭಿಯಾನ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಸಭೆ ಮಾಡಿ ಸುದ್ದಿಗೋಷ್ಠಿ ಮಾಡಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಫೈನಾನ್ಸ್ ಕಂಪನಿಯವರು ಆ ನಿಯಮಗಳನ್ನು ಪಾಲನೆ ಮಾಡುವಲ್ಲಿ ಮತ್ತೊಮ್ಮೆ ವಿಫಲವಾಗಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸರಣಿ ಸಾವು ಮುಂದುವರಿತಾ ಇದೆ. ಮತ್ತಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಿರುಕುಳಕ್ಕೆ ಬಿತ್ತು ಮತ್ತೆರಡು ಹೆಣ. ಮೈಸೂರಿನಲ್ಲಿ ದನದಾಹಿಗಳ ಕಾಟಕ್ಕೆ ಮಹಿಳೆ ಬಲಿ. ಸಿಎಂ ಆದೇಶಕ್ಕೂ ಕ್ಯಾರೆ ಎನ್ನದ ಬಡ್ಡಿ ಮಕ್ಕಳು. ಬಡವರಿಗೆ ಕಿರುಕುಳ ಕೊಟ್ರೆ ಹುಷಾರಂತ ಟಗರು ಗುಟುರಿಗೆ ದನದಾಹಿಗಳ ಡೋಂಟ್ ಕೇರ್. ಸಿಎಂ ಖಡಕ್ ವಾರ್ನಿಂಗ್ಗೆ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮತ್ತೊಂದು ಹೆಣ ಬಿತ್ತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜಯಶೀಲ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಸಾಲಕ್ಕೆ ಹೆದರಿ ಶಿಕ್ಷಕಿ ಸೂಸೈಡ್. ಇತ್ತ ದಾವಣಗೆರೆಯಲ್ಲಿ ದನದಾಹಿಗಳ ಕಿರುಕುಳಕ್ಕೆ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೊನ್ನಾಳಿ ಪಟ್ಟಣದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲೆ ಶಿಕ್ಷಕಿ ಪುಷ್ಪಲತಾ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆ ಕಟ್ಟಲು ಶಿವಮೊಗ್ಗ ಮೂಲದ ಖಾಸಗಿ ಮೈಕ್ರೋ ಫೈನಾನ್ಸ್ ಹಾಗೂ ಕೈಗಡವಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರು ಎನ್ನಲಾಗಿದೆ. ಫೈನಾನ್ಸ್ನಲ್ಲಿ 50 ಲಕ್ಷ ಸಾಲ ಪಡೆದು ಜೋಡಿ ಪರಾರಿ. ಅತ್ತ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಬಡ ಜೀವಗಳು ನಲುಗೋಗುತ್ತಿವೆ. ಇತ್ತ ತುಮಕೂರಿನ ದೊಡ್ಡ ಹೊಸಳ್ಳಿ ಗ್ರಾಮದ ಜನರ ಹತ್ರ 50 ಲಕ್ಷ ಸಾಲ ಪಡೆದು ಪ್ರತಾಪ್ ಹಾಗೂ ರತ್ನಮ್ಮ ಎಂಬುವರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 35 ಮಂದಿಯಿಂದ ಆಧಾರ್ ಕಾರ್ಡ್ ಪಡೆದು 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದು ವಂಚಿಸಿದ್ದಾರೆ. ಬಡ್ಡಿ ಮಕ್ಕಳ ಅಟ್ಟಹಾಸಕ್ಕೆ ಬಡ ಜೀವಗಳ ಸರಣಿ ಸಾವು ಮುಂದುವರೆದಿದೆ. ಸಿದ್ದರಾಮಣ್ಣನ ಸುಗ್ರೀವಾಜ್ಞೆ ವಾರ್ನಿಂಗ್ಗೆ ದಂಧೆಕೋರರು ಸೊಪ್ಪು ಹಾಕ್ತಿಲ್ಲ. ಸರ್ಕಾರ ಹೇಳಿಕೆ ನೀಡೋ ಬದಲು ಆಕ್ಷನ್ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಆಟ ಟೋಪ ಮಿತಿ ಮೀರಿ ಹೋಗಿದೆ. ರಾಜ್ಯದಲ್ಲಿ 13 ಬಲಿಯಾದ ಬಳಿಕ ರಿಪಬ್ಲಿಕ್ ಅತಿದೊಡ್ಡ ಅಭಿಯಾನ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಸಭೆ ಮಾಡಿ ಸುದ್ದಿಗೋಷ್ಠಿ ಮಾಡಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಫೈನಾನ್ಸ್ ಕಂಪನಿಯವರು ಆ ನಿಯಮಗಳನ್ನು ಪಾಲನೆ ಮಾಡುವಲ್ಲಿ ಮತ್ತೊಮ್ಮೆ ವಿಫಲವಾಗಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸರಣಿ ಸಾವು ಮುಂದುವರಿತಾ ಇದೆ. ಮತ್ತಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಿರುಕುಳಕ್ಕೆ ಬಿತ್ತು ಮತ್ತೆರಡು ಹೆಣ. ಮೈಸೂರಿನಲ್ಲಿ ದನದಾಹಿಗಳ ಕಾಟಕ್ಕೆ ಮಹಿಳೆ ಬಲಿ. ಸಿಎಂ ಆದೇಶಕ್ಕೂ ಕ್ಯಾರೆ ಎನ್ನದ ಬಡ್ಡಿ ಮಕ್ಕಳು. ಬಡವರಿಗೆ ಕಿರುಕುಳ ಕೊಟ್ರೆ ಹುಷಾರಂತ ಟಗರು ಗುಟುರಿಗೆ ದನದಾಹಿಗಳ ಡೋಂಟ್ ಕೇರ್. ಸಿಎಂ ಖಡಕ್ ವಾರ್ನಿಂಗ್ಗೆ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮತ್ತೊಂದು ಹೆಣ ಬಿತ್ತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜಯಶೀಲ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಸಾಲಕ್ಕೆ ಹೆದರಿ ಶಿಕ್ಷಕಿ ಸೂಸೈಡ್. ಇತ್ತ ದಾವಣಗೆರೆಯಲ್ಲಿ ದನದಾಹಿಗಳ ಕಿರುಕುಳಕ್ಕೆ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೊನ್ನಾಳಿ ಪಟ್ಟಣದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲೆ ಶಿಕ್ಷಕಿ ಪುಷ್ಪಲತಾ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆ ಕಟ್ಟಲು ಶಿವಮೊಗ್ಗ ಮೂಲದ ಖಾಸಗಿ ಮೈಕ್ರೋ ಫೈನಾನ್ಸ್ ಹಾಗೂ ಕೈಗಡವಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರು ಎನ್ನಲಾಗಿದೆ. ಫೈನಾನ್ಸ್ನಲ್ಲಿ 50 ಲಕ್ಷ ಸಾಲ ಪಡೆದು ಜೋಡಿ ಪರಾರಿ. ಅತ್ತ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಬಡ ಜೀವಗಳು ನಲುಗೋಗುತ್ತಿವೆ. ಇತ್ತ ತುಮಕೂರಿನ ದೊಡ್ಡ ಹೊಸಳ್ಳಿ ಗ್ರಾಮದ ಜನರ ಹತ್ರ 50 ಲಕ್ಷ ಸಾಲ ಪಡೆದು ಪ್ರತಾಪ್ ಹಾಗೂ ರತ್ನಮ್ಮ ಎಂಬುವರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 35 ಮಂದಿಯಿಂದ ಆಧಾರ್ ಕಾರ್ಡ್ ಪಡೆದು 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದು ವಂಚಿಸಿದ್ದಾರೆ. ಬಡ್ಡಿ ಮಕ್ಕಳ ಅಟ್ಟಹಾಸಕ್ಕೆ ಬಡ ಜೀವಗಳ ಸರಣಿ ಸಾವು ಮುಂದುವರೆದಿದೆ. ಸಿದ್ದರಾಮಣ್ಣನ ಸುಗ್ರೀವಾಜ್ಞೆ ವಾರ್ನಿಂಗ್ಗೆ ದಂಧೆಕೋರರು ಸೊಪ್ಪು ಹಾಕ್ತಿಲ್ಲ. ಸರ್ಕಾರ ಹೇಳಿಕೆ ನೀಡೋ ಬದಲು ಆಕ್ಷನ್ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಆಟ ಟೋಪ ಮಿತಿ ಮೀರಿ ಹೋಗಿದೆ. ರಾಜ್ಯದಲ್ಲಿ 13 ಬಲಿಯಾದ ಬಳಿಕ ರಿಪಬ್ಲಿಕ್ ಅತಿದೊಡ್ಡ ಅಭಿಯಾನ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಸಭೆ ಮಾಡಿ ಸುದ್ದಿಗೋಷ್ಠಿ ಮಾಡಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಫೈನಾನ್ಸ್ ಕಂಪನಿಯವರು ಆ ನಿಯಮಗಳನ್ನು ಪಾಲನೆ ಮಾಡುವಲ್ಲಿ ಮತ್ತೊಮ್ಮೆ ವಿಫಲವಾಗಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸರಣಿ ಸಾವು ಮುಂದುವರಿತಾ ಇದೆ. ಮತ್ತಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಿರುಕುಳಕ್ಕೆ ಬಿತ್ತು ಮತ್ತೆರಡು ಹೆಣ. ಮೈಸೂರಿನಲ್ಲಿ ದನದಾಹಿಗಳ ಕಾಟಕ್ಕೆ ಮಹಿಳೆ ಬಲಿ. ಸಿಎಂ ಆದೇಶಕ್ಕೂ ಕ್ಯಾರೆ ಎನ್ನದ ಬಡ್ಡಿ ಮಕ್ಕಳು. ಬಡವರಿಗೆ ಕಿರುಕುಳ ಕೊಟ್ರೆ ಹುಷಾರಂತ ಟಗರು ಗುಟುರಿಗೆ ದನದಾಹಿಗಳ ಡೋಂಟ್ ಕೇರ್. ಸಿಎಂ ಖಡಕ್ ವಾರ್ನಿಂಗ್ಗೆ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮತ್ತೊಂದು ಹೆಣ ಬಿತ್ತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜಯಶೀಲ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಸಾಲಕ್ಕೆ ಹೆದರಿ ಶಿಕ್ಷಕಿ ಸೂಸೈಡ್. ಇತ್ತ ದಾವಣಗೆರೆಯಲ್ಲಿ ದನದಾಹಿಗಳ ಕಿರುಕುಳಕ್ಕೆ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೊನ್ನಾಳಿ ಪಟ್ಟಣದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲೆ ಶಿಕ್ಷಕಿ ಪುಷ್ಪಲತಾ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆ ಕಟ್ಟಲು ಶಿವಮೊಗ್ಗ ಮೂಲದ ಖಾಸಗಿ ಮೈಕ್ರೋ ಫೈನಾನ್ಸ್ ಹಾಗೂ ಕೈಗಡವಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರು ಎನ್ನಲಾಗಿದೆ. ಫೈನಾನ್ಸ್ನಲ್ಲಿ 50 ಲಕ್ಷ ಸಾಲ ಪಡೆದು ಜೋಡಿ ಪರಾರಿ. ಅತ್ತ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಬಡ ಜೀವಗಳು ನಲುಗೋಗುತ್ತಿವೆ. ಇತ್ತ ತುಮಕೂರಿನ ದೊಡ್ಡ ಹೊಸಳ್ಳಿ ಗ್ರಾಮದ ಜನರ ಹತ್ರ 50 ಲಕ್ಷ ಸಾಲ ಪಡೆದು ಪ್ರತಾಪ್ ಹಾಗೂ ರತ್ನಮ್ಮ ಎಂಬುವರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 35 ಮಂದಿಯಿಂದ ಆಧಾರ್ ಕಾರ್ಡ್ ಪಡೆದು 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದು ವಂಚಿಸಿದ್ದಾರೆ. ಬಡ್ಡಿ ಮಕ್ಕಳ ಅಟ್ಟಹಾಸಕ್ಕೆ ಬಡ ಜೀವಗಳ ಸರಣಿ ಸಾವು ಮುಂದುವರೆದಿದೆ. ಸಿದ್ದರಾಮಣ್ಣನ ಸುಗ್ರೀವಾಜ್ಞೆ ವಾರ್ನಿಂಗ್ಗೆ ದಂಧೆಕೋರರು ಸೊಪ್ಪು ಹಾಕ್ತಿಲ್ಲ. ಸರ್ಕಾರ ಹೇಳಿಕೆ ನೀಡೋ ಬದಲು ಆಕ್ಷನ್ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಆಟ ಟೋಪ ಮಿತಿ ಮೀರಿ ಹೋಗಿದೆ. ರಾಜ್ಯದಲ್ಲಿ 13 ಬಲಿಯಾದ ಬಳಿಕ ರಿಪಬ್ಲಿಕ್ ಅತಿದೊಡ್ಡ ಅಭಿಯಾನ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಸಭೆ ಮಾಡಿ ಸುದ್ದಿಗೋಷ್ಠಿ ಮಾಡಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಫೈನಾನ್ಸ್ ಕಂಪನಿಯವರು ಆ ನಿಯಮಗಳನ್ನು ಪಾಲನೆ ಮಾಡುವಲ್ಲಿ ಮತ್ತೊಮ್ಮೆ ವಿಫಲವಾಗಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸರಣಿ ಸಾವು ಮುಂದುವರಿತಾ ಇದೆ. ಮತ್ತಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಿರುಕುಳಕ್ಕೆ ಬಿತ್ತು ಮತ್ತೆರಡು ಹೆಣ. ಮೈಸೂರಿನಲ್ಲಿ ದನದಾಹಿಗಳ ಕಾಟಕ್ಕೆ ಮಹಿಳೆ ಬಲಿ. ಸಿಎಂ ಆದೇಶಕ್ಕೂ ಕ್ಯಾರೆ ಎನ್ನದ ಬಡ್ಡಿ ಮಕ್ಕಳು. ಬಡವರಿಗೆ ಕಿರುಕುಳ ಕೊಟ್ರೆ ಹುಷಾರಂತ ಟಗರು ಗುಟುರಿಗೆ ದನದಾಹಿಗಳ ಡೋಂಟ್ ಕೇರ್. ಸಿಎಂ ಖಡಕ್ ವಾರ್ನಿಂಗ್ಗೆ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮತ್ತೊಂದು ಹೆಣ ಬಿತ್ತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅಂಬಳಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜಯಶೀಲ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಸಾಲಕ್ಕೆ ಹೆದರಿ ಶಿಕ್ಷಕಿ ಸೂಸೈಡ್. ಇತ್ತ ದಾವಣಗೆರೆಯಲ್ಲಿ ದನದಾಹಿಗಳ ಕಿರುಕುಳಕ್ಕೆ ಶಿಕ್ಷಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೊನ್ನಾಳಿ ಪಟ್ಟಣದಲ್ಲಿ ತುಂಗಭದ್ರಾ ನದಿಗೆ ಹಾರಿ ಸರ್ಕಾರಿ ಶಾಲೆ ಶಿಕ್ಷಕಿ ಪುಷ್ಪಲತಾ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆ ಕಟ್ಟಲು ಶಿವಮೊಗ್ಗ ಮೂಲದ ಖಾಸಗಿ ಮೈಕ್ರೋ ಫೈನಾನ್ಸ್ ಹಾಗೂ ಕೈಗಡವಾಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರು ಎನ್ನಲಾಗಿದೆ. ಫೈನಾನ್ಸ್ನಲ್ಲಿ 50 ಲಕ್ಷ ಸಾಲ ಪಡೆದು ಜೋಡಿ ಪರಾರಿ. ಅತ್ತ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಬಡ ಜೀವಗಳು ನಲುಗೋಗುತ್ತಿವೆ. ಇತ್ತ ತುಮಕೂರಿನ ದೊಡ್ಡ ಹೊಸಳ್ಳಿ ಗ್ರಾಮದ ಜನರ ಹತ್ರ 50 ಲಕ್ಷ ಸಾಲ ಪಡೆದು ಪ್ರತಾಪ್ ಹಾಗೂ ರತ್ನಮ್ಮ ಎಂಬುವರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 35 ಮಂದಿಯಿಂದ ಆಧಾರ್ ಕಾರ್ಡ್ ಪಡೆದು 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದು ವಂಚಿಸಿದ್ದಾರೆ. ಬಡ್ಡಿ ಮಕ್ಕಳ ಅಟ್ಟಹಾಸಕ್ಕೆ ಬಡ ಜೀವಗಳ ಸರಣಿ ಸಾವು ಮುಂದುವರೆದಿದೆ. ಸಿದ್ದರಾಮಣ್ಣನ ಸುಗ್ರೀವಾಜ್ಞೆ ವಾರ್ನಿಂಗ್ಗೆ ದಂಧೆಕೋರರು ಸೊಪ್ಪು ಹಾಕ್ತಿಲ್ಲ. ಸರ್ಕಾರ ಹೇಳಿಕೆ ನೀಡೋ ಬದಲು ಆಕ್ಷನ್ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.